ಬರ ಅನುಭವಿಸ್ತಾ ಇರುವಾಗ ಒಂದಿಷ್ಟು ಆಶಾಕಿರಣ ಹುಟ್ಟಿದೆ. ಹಿಂದಿನ ಪದ್ಧತಿಯನ್ನ ಅನುಸರಿಸಿದ್ರೆ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗೋದಿಲ್ಲ. ಬರದ ಮಧ್ಯೆ ಒಂದಿಷ್ಟು ಬೆಳೆಯನ್ನ ಬೆಳಿಬಹುದು. ಕೊಪ್ಪಳ ಜಿಲ್ಲೆಯ ರೈತರು ಹಳೆ ವಿಧಾನದಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆಯ ಮಧ್ಯೆಯೂ ಉತ್ತಮ ಬೆಳೆ, ಮರಳು ಹೊದಿಕೆ ಮಾಡಿ ಬೆಳೆ ಬೆಳೆದ ಅನ್ನದಾತರು. ಎರೆಗೆ ಮರಳು ಬಿತ್ತಿದ್ರೆ ಬಂಗಾರದ ಬೆಳೆ ಎಂಬ ಹಿಂದಿನವರ ಮಾತಿದೆ. ಬರಗಾಲದ ಮಧ್ಯೆಯೂ ಕೊಪ್ಪಳದಲ್ಲಿ ರೈತರು ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದ್ದು ಅನ್ನದಾತರ ಬದುಕು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಆದರೆ ಇಲ್ಲಿನ ರೈತರು ಅದರಿಂದ ಧೃತಿಗೆಡದೆ ಕೃಷಿಯಲ್ಲಿ ಹೊಸ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಬೆಳೆಯುತ್ತಿದ್ದಾರೆ. ಸುತ್ತಲೂ ಪ್ರದೇಶದಲ್ಲಿ ಒಣಭೂಮಿಯು ಕಪ್ಪಾಗಿ ಕಂಡರೂ ಅಲ್ಲಲ್ಲಿ ಭೂಮಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಕಪ್ಪು ಭೂಮಿಗೆ ಮರಳು ಹೊದಿಕೆ ಮಾಡಿ ರೈತರು ಬರಗಾಲದ ಮಧ್ಯೆಯೂ ಒಂದಿಷ್ಟು ಬೆಳೆಯನ್ನ ಬೆಳೆಯಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಕೊಪ್ಪಳ, ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಅನ್ನದಾತರು ಭೂಮಿಗೆ ಮರಳು ಹೊದಿಕೆ ಮಾಡಿ ಬರದ ಮಧ್ಯೆಯೂ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಹೆಸರು, ಸೂರ್ಯಕಾಂತಿ ಸೇರಿ ವಿವಿಧ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆದ್ರೆ ಭೂಮಿಗೆ ಮರಳು ಹಾಕೋದು ದುಬಾರಿಯಾಗಿದೆ. ಏನ್ರಿ ಸರ, ಮಳೆ ಇಲ್ದ ಇದು ಎಲ್ಲ ಇದಾಗ್ಬಿಟ್ಟತಿ. ನಾವು ಇಟ್ಟು ಉಸಿಗೆ ಹಾಕೊಂಡಿರಿ ಸರ. ಏನು ಆಟ ಸಣ್ಣಾಗೆ ಇಟ್ಟು ಮನಿಗೆ ನಡಿತಾವ್ರಿ. ಏನ್ರ ನೀವು ಇಟ್ಟು ಸಹಾಯ ಮಾಡಿದ್ರಿ ನಮ್ಗ. ಉಳಿಸಿಂದ ಏನ ಈ ತಂಪು ಉಳಿತೈತ್ರಿ, ಅದ ತಂಪ ನಮ್ಮನ್ನ ಇಟ್ಟು ಮನಿತಾನ ಒಯ್ತೈತ್ರಿ. ಹೆಚ್ಚಿಂದ ಏನು ಇಲ್ರಿ. ಮತ್ತೆ ಇಟ್ಟು 15 ತಿಂಗಳ ದಿನ ಮಳೆ ಹೋದ್ರೆ ನಡಿತೈತ್ರಿ. ಅದ್ರಲಿಂದ ನಾವು ಉಸಿಗೆ ಏರಿ ನೋಡ್ರಿ ಸರ್. ಈ ಮಳೆ ಹೋಗೈತ್ರಿ. ಮತ್ತೆ ಆಟ ಇಲ್ದ ಏಟ್ ರೇಟ್ ನಮ್ಮ ಮನೆಗೆ, ನಮ್ಮ ಮಕ್ಕಳಿಗೆ, ನಮ್ಗೆ ಏಟ್ ನಡಿತೈತ್ರಿ. ಕೃಷಿ ಭೂಮಿಗೆ ಮರಳು ಹೊದಿಕೆ ಮಾಡುವುದು ಎಲ್ಲ ರೈತರಿಗೆ ಸಾಧ್ಯವಿಲ್ಲ. ಭೂಮಿಗೆ ಮರಳು ಹಾಕೋದ್ರಿಂದ ಹಣ ಖರ್ಚಾಗತ್ತೆ. ಅದಕ್ಕಾಗಿ ದೊಡ್ಡ ರೈತರು ತಮ್ಮ ಸ್ವಲ್ಪ ಭೂಮಿಗೆ ಮರಳು ಹೊದಿಕೆ ಮಾಡಿದ್ದಾರೆ. ಈ ಬರದ ಮಧ್ಯೆ ಮರಳು ಹೊದಿಕೆ ಮಾಡಿರುವ ಭೂಮಿಯಲ್ಲಿ ಇಳುವರಿಯೂ ಬಂದಿದೆ. ಎರೆಭೂಮಿಗೆ ಮರಳು ಹೊದಿಕೆ ಮಾಡುವುದು ಹಿಂದಿನಿಂದ ಬಂದ ಪದ್ಧತಿ. ಎರೆಭೂಮಿಗೆ ಮರಳು ಹೊದಿಕೆ ಮಾಡಿದ್ರೆ ಭೂಮಿಯಲ್ಲಿ ತೇವಾಂಶ ಆವಿಯಾಗೋದು ವಿಳಂಬವಾಗ್ತಿದೆ ಅನ್ನೋದು ಕೃಷಿ ತಜ್ಞರ ಅಭಿಪ್ರಾಯ. ಸಾಲ ಏನಾಗತ್ತೆ, ಬ್ಯಾಂಕ್ನವ್ರು ಏನಾಗತ್ತೆ, ಏನಾರ ಮನ್ನೂ ಆಗಿಲ್ಲ, ಸಾಲ ಕಟ್ಟಲೇಬೇಕಂತ ಬ್ಯಾಂಕ್ನಾಗ ಹೇಳ್ತಾರೆ. ಇವತ್ತು ಉಸಿನ ಸಾಲ ಮನ್ನಾ ಮಾಡೋದು, ಸರ್ಕಾರ ಮನ್ನಾ ಮಾಡೋಂಥ ವಿಚಾರ ಆಗ್ಬೇಕು. ಆಮೇಲೆ ಇವತ್ತು ಬರ ಘೋಷಣೆ ಮಾಡಿ ಬರ ಪರಿಹಾರ ಕೊಡುವಂಥ ವಿಚಾರ ಆಗ್ಬೇಕು. 2 ಲಕ್ಷಗಳಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವ ಸಾಲ ನಮ್ಮ ರೈತರ ಸಾಲ ಮನ್ನಾ ಮಾಡೋಂಥ ವಿಚಾರ ಆಗ್ಬೇಕು. ಇದರಲ್ಲಿ ಭಾಳ ಸರಳವಾದ ವೈಜ್ಞಾನಿಕ ಸತ್ಯ ಇದು. ಕಡಿಮೆ ಮಳೆ ಇದ್ದೊತ್ತಿನಲ್ಲಿಗೆ ನಾವು ನೀರನ್ನು ಮಣ್ಣು ಹಿರ್ಕೊಳುತ್ತೆ. ಮಳೆ ಕಡಿಮೆ ಆದಮೇಲೆ ಆ ಬಿಸಿಲಿಗೆ ಅಥವಾ ತೇವಾಂಶ ಡ್ರೈ ಆದ ಕೂಡಲೇ ಮೇಲೆ ಹೋಗ್ಬಿಡುತ್ತೆ ನೀರು. ಈ ಉಸುಕಿದೆಯಲ್ಲ, ಆ ತೇವಾಂಶವನ್ನು ಬೇಗ ಹೀರ್ಕೊಳ್ಳುತ್ತೆ. ಮಳೆನ ಹೀರ್ಕೊಂಡು ಮಣ್ಣಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ. ಇನ್ನೊಂದು, ಹೊರಗೆ ಬಿಸಿಲು ಜಾಸ್ತಿ ಆದಾಗ ಆವಿ ಆಗ್ತಿರ್ತಾರೆ ನೀರು, ಅದನ್ನು ಇದು ತಡೀತದೆ. ಇದು ಒಂದು ಮಧ್ಯದ ಒಂದು ಪದರಾಗಿ ಇದು ಆಕ್ಟ್ ಆಗ್ತದೆ. ಒಟ್ನಲ್ಲಿ ಬರದ ಛಾಯೆಯ ನಡುವೆಯೂ ಅನ್ನದಾತರು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಶರಣಪ್ಪ ಬಾಚಲಾಪುರ.